ಬಂಗಲೆಯ ಹಾಲ್ನಲ್ಲಿ ಬೆಳಗಿನ ಬಿಸಿಲು ಬಿದ್ದಿತ್ತು. ಪ್ರತಾಪ್ ಸಿಂಹ ಅವರು ವೀಲ್ ಚೇರ್ ಮೇಲೆ ಕುಳಿತು ಟಿವಿ ನೋಡ್ತಿದ್ರು. ಟಿವಿಯಲ್ಲಿ ವಿರಾಜ್ ಮೀಡಿಯಾ ಮುಂದೆ ಅನನ್ಯ ತನ್ನ ಹೆಂಡತಿ ಅಂತ ಹೇಳಿದ್ದು ಸುದ್ದಿ ಪದೇ ಪದೇ ಬರ್ತಿತ್ತು. ಅದನ್ನೇ ನೋಡಿ ಪ್ರತಾಪ್ ಅವರ ಮುಖದಲ್ಲಿ ದೊಡ್ಡ ಸಮಾಧಾನ, ಖುಷಿ ಇತ್ತು. ವಿರಾಜ್ ಕೋಟ್ ಹಾಕಿಕೊಂಡು ಫೈಲ್ ಹಿಡಿದು ಆಫೀಸ್ಗೆ ಹೊರಡೋಕೆ ಕೆಳಗೆ ಬಂದ. ಅನನ್ಯ ಪ್ರತಾಪ್ ಅವರಿಗೆ ಬಿಸಿ ಕಾಫಿ ತಂದುಕೊಟ್ಟು ಪಕ್ಕದಲ್ಲೇ ನಿಂತಿದ್ಲು. ವಿರಾಜ್, ಒಂದು ನಿಮಿಷ ಇಲ್ಲಿ ಬಾ, ಪ್ರತಾಪ್ ಸಿಂಹ ಗಂಭೀರವಾಗಿ ಕರೆದರು. ವಿರಾಜ್ ವಾಚ್ ನೋಡುತ್ತಾ ಬಂದ. ಹೇಳಿ ಅಪ್ಪ, ಆಫೀಸ್ಗೆ ಟೈಮ್ ಆಗ್ತಿದೆ. ಆಫೀಸ್ ಆಮೇಲೆ ಹೋಗುವಂತೆ. ನೀನು ಮೀಡಿಯಾ ಮುಂದೆ ಅನನ್ಯ ನಿನ್ನ ಹೆಂಡತಿ ಅಂತ ಹೇಳಿದ್ದು ಟಿವಿಯಲ್ಲಿ ಬರ್ತಿದೆ. ನನಗೆ ತುಂಬ ಖುಷಿ ಆಯಿತು. ಆದರೆ ಹಾಗೆ ಬರೀ ಬಾಯಲ್ಲಿ ಹೇಳಿದರೆ ಸಾಲದು. ನಮ್ಮ ಕುಟುಂಬದ ಸಂಪ್ರದಾಯದಂತೆ ಊರ ಜನ, ನೆಂಟರು, ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲರನ್ನೂ ಕರೆದು ದೊಡ್ಡದಾಗಿ ರಿಸೆಪ್ಷನ್ ಮಾಡಬೇಕು. ನಾಡದ್ದು ಸಂಜೆ ಲೀಲಾ ಪ್ಯಾಲೇಸ್ ಹೋಟೆಲ್ನಲ್ಲಿ ನಾನು ಹಾಲ್ ಬುಕ್ ಮಾಡಿದ್ದೀನಿ ಎಂದರು ಪ್ರತಾಪ್ ಸಿಂಹ. ವಿರಾಜ್ಗೆ ಇದು ಇಷ್ಟವಿರಲಿಲ್ಲ. ಅವನು ಹಣೆಯ ಮೇಲೆ ಕೈ ಇಟ್ಟುಕೊಂಡ. ಅಪ್ಪ, ಇದೆಲ್ಲ ಬೇಕಿತ್ತಾ? ಸುಮ್ಮನೆ ದುಡ್ಡು ದಂಡ, ಜನರಿಗೆ ಶೋ ಆಫ್. ಈಗಷ್ಟೇ ಪ್ರೆಸ್ ಮೀಟ್ ಮುಗಿದಿದೆ, ಮತ್ತೆ ಪಾರ್ಟಿ ಯಾಕೆ? ಪ್ರತಾಪ್ ಸಿಂಹ ಮುಖ ಗಂಟು ಹಾಕಿಕೊಂಡರು. ನೋಡು ವಿರಾಜ್, ಮದುವೆ ಅಂದರೆ ಆಟಣ. ನನ್ನ ಸೊಸೆಗೆ ಈ ಸಮಾಜದಲ್ಲಿ ಒಂದು ಗೌರವ ಸಿಗ್ಬೇಡ್ವಾ? ಈ ರಿಸೆಪ್ಷನ್ ನಡೆಯಲೇಬೇಕು. ಇನ್ನೊಂದು ವಿಷಯ, ಹಳ್ಳಿಯಿಂದ ನಿಮ್ಮ ತಾತ ರಾಜಶೇಖರ್ ಸಿಂಹ ಮತ್ತು ಅಜ್ಜಿ ಕೌಸಲ್ಯಾದೇವಿ ಇಬ್ಬರು ಬರ್ತಿದ್ದಾರೆ. ಅವರಿಗೆ ನಮ್ಮ ಕುಟುಂಬದ ಮರ್ಯಾದೆ ಮುಖ್ಯ. ನೀನೇನಾದರೂ ತಕರಾರು ಮಾಡಿದರೆ ನಾನು ಸುಮ್ಮನಿರಲ್ಲ. ತಾತ ಅಜ್ಜಿ ಬರ್ತಾರೆ ಅನ್ನೋ ಮಾತು ಕೇಳಿ ವಿರಾಜ್ ಸುಮ್ಮನಾದ. ಅವನಿಗೆ ತಾತನ ಮೇಲೆ ತುಂಬಾನೇ ಗೌರವ ಮತ್ತು ಸ್ವಲ್ಪ ಭಯ ಇತ್ತು. ಅವನು ಅನನ್ಯಾಳ ಕಡೆಗೆ ಒಮ್ಮೆ ನೋಡಿ, ಸರಿ ನಿಮ್ಮಿಷ್ಟ ಅಂತ ಹೇಳಿ ಬೇಗನೆ ಹೊರಟು ಹೋದ. ಅವನು ಹೋದ್ಮೇಲೆ ಪ್ರತಾಪ್ ಸಿಂಹ ಅನನ್ಯಾಳನ್ನು ನೋಡಿ ನಕ್ಕರು. ಅಮ್ಮ ಅನನ್ಯ, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ರಿಸೆಪ್ಷನ್ ಚೆನ್ನಾಗಿ ನಡೆಯುತ್ತೆ ಎಂದರು. ಅನನ್ಯಾಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಒಳಗೊಳಗೆ ಸಂಕೋಚವಾಗಿ ಸಣ್ಣದಾಗಿ ನಕ್ಕಳು. ಆಫೀಸ್ಗೆ ವಿಷಯ ತಿಳಿಯುತ್ತಿದ್ದಂತೆ ಮೇಘನ ಓಡೋಡಿ ಅನನ್ಯಾಳ ಕ್ಯಾಬಿನ್ಗೆ ಬಂದಳು. ವಾ ಅನನ್ಯ, ರಿಸೆಪ್ಷನ್ ಅಂತೆ, ಕಂಗ್ರಾಟ್ಸ್ ಕಣೆ. ಆ ವಿರಾಜ್ ಸರ್ ಕೊನೆಗೂ ನಿನ್ನ ಜೊತೆ ರಿಸೆಪ್ಷನ್ಗೆ ಒಪ್ಕೊಂಡ್ರಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಅವಳ ಕೈ ಹಿಡಿದು ಕುಣಿದಾಡಿದಳು. ಅನನ್ಯ ನಗುತ್ತಾ, ಮೇಘನ ಮೆಲ್ಲಗೆ ಮಾತನಾಡು, ಅಪ್ಪ ಅವರ ಹಠಕ್ಕೆ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಎಂದಳು. ಇದೆಲ್ಲ ಇರಲಿ, ರಿಸೆಪ್ಷನ್ಗೆ ಯಾರನ್ನೆಲ್ಲ ಕರೀತಿದ್ದೀಯಾ? ಮೇಘನ ಕೇಳಿದಳು. ಅನನ್ಯಾಗೆ ತಕ್ಷಣ ದೇವಸ್ಥಾನದಲ್ಲಿ ಪರಿಚಯವಾದ ಗೆಳತಿ ಧೃತಿ ಹೆಗಡೆ ನೆನಪಾದಳು. ಅವಳು ಧೃತಿಗೆ ಫೋನ್ ಮಾಡಿದಳು. ಹಲೋ ಧೃತಿ, ನಾನು ಅನನ್ಯ. ಹೇ ಅನನ್ಯ, ಏನು ಸಮಾಚಾರ? ಆ ನಿನ್ನ ಕೋಪಿಷ್ಟ ಬಾಸ್ ಕಮ್ ಗಂಡ ಏನಾದರೂ ಕಿರಿಕಿರಿ ಮಾಡಿದ್ನಾ? ಧೃತಿ ಜೋರಾಗಿ ಕೇಳಿದಳು. ಅಯ್ಯೋ ಹಾಗಿಲ್ಲ ಕಣೆ, ನಾಡದ್ದು ಸಂಜೆ ಲೀಲಾ ಪ್ಯಾಲೇಸ್ನಲ್ಲಿ ನಮ್ಮ ಮದುವೆ ರಿಸೆಪ್ಷನ್ ಇಟ್ಟಿದ್ದಾರೆ, ನೀನು ಖಂಡಿತ ಬರಬೇಕು ಎಂದಳು ಅನನ್ಯ. ಅರರೆ, ರಿಸೆಪ್ಷನ್ನ? ನಾನು ಬರದೇ ಇರ್ತೀನ? ನನ್ನ ಕ್ಯಾಮ್ರಾ ತಗೊಂಡು ಬರ್ತೀನಿ, ಫುಲ್ ಫೋಟೋಶೂಟ್ ಮಾಡೋಣ ಅಂತ ಧೃತಿ ಖುಷಿಯಿಂದ ಒಪ್ಪಿಕೊಂಡ್ಳು. ರಿಸೆಪ್ಷನ್ ದಿನ ಬೆಳಿಗ್ಗೆ ಬಂಗಲೆಗೆ ಹಳ್ಳಿಯಿಂದ ಕಾರಿನಲ್ಲಿ ತಾತ ರಾಜಶೇಖರ್ ಸಿಂಹ ಮತ್ತು ಅಜ್ಜಿ ಕೌಸಲ್ಯಾದೇವಿ ಬಂದಿಳಿದರು. ತಾತ ಗಂಭೀರವಾಗಿ ಕೈಯಲ್ಲಿ ಬೆತ್ತ ಹಿಡಿದು ಒಳಗೆ ಬಂದರು. ಅಜ್ಜಿ ಮಡಿ ಸೀರೆಯುಟ್ಟು ಬಂದಿದ್ರು. ಅನನ್ಯ ಹಸಿರು ಸೀರೆಯುಟ್ಟು ಬಂದು ಇಬ್ಬರ ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿದಳು. ಅಜ್ಜಿಯವಳ ಕೈ ಹಿಡಿದು, ಎಷ್ಟು ಚಂದದ ಹುಡುಗಿ ಪ್ರತಾಪ್, ನಿನ್ನ ಮಗನಿಗೆ ತಕ್ಕ ಸೊಸೆಯನ್ನೇ ತಂದಿದ್ದೀಯ, ಇವಳ ಮುಖದಲ್ಲೇ ಒಳ್ಳೆತನ ಕಾಣ್ತಿದೆ ಅಂತ ಹಣೆ ಮುಟ್ಟಿ ಹರಸಿದರು. ತಾತ ಕೂಡ ಅನನ್ಯಾಳನ್ನು ನೋಡಿ, ಹುಡುಗಿ ಲಕ್ಷಣವಾಗಿದ್ದಾಳೆ. ವಿರಾಜ್, ಸಂಸಾರ ಅಂದರೆ ಜವಾಬ್ದಾರಿ, ಸರಿಯಾಗಿ ನೋಡ್ಕೋಬೇಕು ಅಂತ ವಿರಾಜ್ಗೆ ಹೇಳಿದರು. ವಿರಾಜ್ ತಲೆ ತಗ್ಗಿಸಿ, ಸರಿ ತಾತಯ್ಯ ಎಂದ. ಆದರೆ ಅನನ್ಯ ಅಜ್ಜಿಯ ಜೊತೆ ನಗುನಗುತ್ತಾ ಮಾತಾಡ್ತಿರೋದನ್ನು ನೋಡಿ ಅವನಿಗೆ ಒಳಗೊಳಗೆ ಆಶ್ಚರ್ಯವಾಯಿತು. ಸಂಜೆ ಲೀಲಾ ಪ್ಯಾಲೇಸ್ ಹಾಲ್ ಲೈಟ್ಗಳಿಂದ ಜಗಮಗಿಸ್ತಿತ್ತು. ವಿರಾಜ್ ನೀಲಿ ಬಣ್ಣದ ಸೂಟ್ ಹಾಕಿ ಗತ್ತಿನಲ್ಲಿ ನಿಂತಿದ್ದ. ಅನನ್ಯ ಕೆಂಪು ಬಣ್ಣದ ಕಾಂಜೀವರಂ ರೇಷ್ಮೆ ಸೀರೆ ಉಟ್ಟು ತಲೆಯಲ್ಲಿ ಮಲ್ಲಿಗೆ ಹೂ ಮುಡಿದು ಸ್ಟೇಜ್ ಮೇಲೆ ಬಂದಳು. ಅವಳನ್ನು ನೋಡಿ ಇಡೀ ಹಾಲ್ನಲ್ಲಿ ಎಲ್ಲರೂ ಬೆರಗಾಗಿ ನೋಡಿದರು. ವಿರಾಜ್ ಕೂಡ ಅವಳನ್ನು ನೋಡಿ ಒಂದು ಕ್ಷಣ ಕಣ್ಣು ಮಿಟುಕಿಸಿದರೆ ಹಾಗೆ ನಿಂತು ಬಿಟ್ಟ. ಅನನ್ಯ ಇಷ್ಟು ಸುಂದರವಾಗಿ ಕಾಣ್ತಾಳೆ ಅಂತ ಅವನು ಅಂದ್ಕೊಂಡಿರಲಿಲ್ಲ. ಅನನ್ಯ ಪಕ್ಕಕ್ಕೆ ಬಂದಾಗ ವಿರಾಜ್ ಮೆಲ್ಲಗೆ, ತುಂಬ ಓವರ್ ಆಗಿ ರೆಡಿಯಾಗಿದ್ದೀಯಾ ಅಂತ ಕಾಲೆಳೆದ. ಅನನ್ಯ ನಸುನಕ್ಕು, ನೀವು ಹಾಗಾದರೆ ನನ್ನನ್ನೇ ಯಾಕೆ ನೋಡ್ತಿದ್ದೀರಿ ಅಂತ ತಿರುಗಿಸಿ ಕೇಳಿದಳು. ವಿರಾಜ್ ತಬ್ಬಿಬ್ಬಾಗಿ ತಕ್ಷಣ ಮುಖ ತಿರುಗಿಸಿಕೊಂಡ. ಅಷ್ಟರಲ್ಲಿ ಸಂಜನಾ ಅಲ್ಲಿಗೆ ಬಂದು ಅವಳಿಗೆ ಅನನ್ಯ ಹೀಗೆ ಮೆರೆಯುತ್ತಿರುವುದು ನೋಡಿ ಹೊಟ್ಟೆ ಉರಿ ತಾಳಲಾರದೆ ಹೋಯಿತು. ಅವಳ ಕೈಯಲ್ಲಿ ಜ್ಯೂಸ್ ಗ್ಲಾಸ್ ಇತ್ತು. ಅನನ್ಯಳ ಸೀರೆ ಮೇಲೆ ಚೆಲ್ಲಿ ಅವಳನ್ನು ಅವಮಾನ ಮಾಡಬೇಕು ಅಂತ ಸ್ಟೇಜ್ ಕಡೆಗೆ ಹೋದ್ಲು. ಅದೇ ಸಮಯಕ್ಕೆ ಬಾಗಿಲಿನಿಂದ ಧೃತಿ ಹೆಗಡೆ ಕ್ಯಾಮ್ರಾ ಹಿಡಿದು ಎಂಟ್ರಿ ಕೊಟ್ಲು. ಧೃತಿ ತಕ್ಷಣ ಮೇಘನಾಳನ್ನು ಭೇಟಿಯಾದಳು. ಹೇಯ್ ಮೇಘನಾ, ನಾನೇ ಧೃತಿ. ಇಬ್ಬರೂ ಮಾತನಾಡುತ್ತಿರುವಾಗ ಸಂಜನಾ ಕುತಂತ್ರದಿಂದ ಗ್ಲಾಸ್ ಹಿಡಿದು ಹೋಗುತ್ತಿರುವುದು ಧೃತಿಯ ಕಣ್ಣಿಗೆ ಬಿತ್ತು. ಮೇಘನಾ
ಆ ಹುಡುಗಿ ಏನೋ ಎಡವಟ್ಟು ಮಾಡೋಕೆ ಹೋಗ್ತಿದ್ದಾಳೆ ನೋಡು ಎಂದಳು ಧೃತಿ. ಅವಳೇ ಸಂಜನಾ, ಮಹಾ ಗಿರಾಕಿ ಎಂದಳು ಮೇಘನ. ಇರು, ಅವಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ಧೃತಿ ಪ್ಲಾನ್ ಮಾಡಿದ್ಲು. ಸಂಜನಾ ಸ್ಟೇಜ್ ಮೆಟ್ಟಿಲು ಹತ್ತಿ ಗ್ಲಾಸ್ ಮುಂದಕ್ಕೆ ಚಾಚಿದ ತಕ್ಷಣವೇ ಧೃತಿ ವೇಗವಾಗಿ ಬಂದು, ಮೇಡಮ್ ಸೂಪರ್ ಪೋಸ್ ಅಂತ ಕೂಗಿ ಕ್ಯಾಮರಾದ ದೊಡ್ಡ ಫ್ಲಾಶ್ ಲೈಟ್ ಅನ್ನು ಸಂಜನಾಳ ಮುಖದ ಮುಂದೆಯೇ ಆನ್ ಮಾಡಿದಳು. ಆ ಬೆಳಕಿಗೆ ಸಂಜನಾಳ ಕಣ್ಣು ಕುಕ್ಕಿ ಕತ್ತಲಾಯಿತು. ಅದೇ ಹೊತ್ತಿಗೆ ಮೇಘನ ನಾಜೂಕಾಗಿ ಸಂಜನಾಳ ಕಾಲಿಗೆ ತನ್ನ ಕಾಲಡ್ಡ ಇಟ್ಟಳು. ಸಂಜನಾ ಬ್ಯಾಲೆನ್ಸ್ ತಪ್ಪಿ ದಡಾರನೆ ಕೆಳಗೆ ಬಿದ್ದಳು. ಅವಳ ಕೈಯಲ್ಲಿದ್ದ ಜ್ಯೂಸ್ ಅವಳದ್ದೇ ಬಟ್ಟೆ ಮತ್ತು ಮುಖದ ಮೇಲೆ ಚೆಲ್ಲಿತ್ತು. ಪಕ್ಕದಲ್ಲಿದ್ದ ಚಾಕ್ಲೇಟ್ ಕೇಕ್ ಕೂಡ ಅವಳ ತಲೆಗೆ ಮೆತ್ತಿಕೊಂಡಿತ್ತು. ಹಾಲ್ನಲ್ಲಿದ್ದ ಜನರೆಲ್ಲ ನಗಲು ಶುರು ಮಾಡಿದ್ರು. ಧೃತಿ ಕ್ಯಾಮ್ರಾದಲ್ಲಿ ಸರಸರನೆ ಫೋಟೋ ತೆಗೆಯುತ್ತಾ, ಅಯ್ಯೋ ಮೇಡಮ್, ಚಾಕ್ಲೇಟ್ ಮುಖ ತುಂಬ ಚೆನ್ನಾಗಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೀನಿ ಅಂತ ತಮಾಷೆ ಮಾಡಿದ್ಲು. ಮೇಘನ ನಗುತ್ತಾ, ಸಂಜನಾ, ಕೇಕ್ ತಿನ್ನೋಕೆ ತಟ್ಟೆ ಇಲ್ವಾ, ಮುಖದಲ್ಲೇ ತಿಂತಿದ್ದೀಯಾ ಅಂತ ಕಾಲೆಳೆದ್ಲು. ಸಂಜನಾ ಅವಮಾನದಿಂದ ಮುಖ ಮುಚ್ಚಿಕೊಂಡು ಅಲ್ಲಿಂದ ಅಳುತ್ತಾ ಓಡಿ ಹೋದಳು. ಸ್ಟೇಜ್ ಮೇಲೆ ನಿಂತಿದ್ದ ಅನನ್ಯ ಮತ್ತು ವಿರಾಜ್ ಇಬ್ರು ಇದನ್ನು ನೋಡಿ ನಕ್ರು. ತಾತ, ಅಜ್ಜಿ, ಪ್ರತಾಪ್ ಸಿಂಹ ಎಲ್ಲರೂ ಸಖತ್ ಖುಷಿಪಟ್ರು. ಧೃತಿ ಸ್ಟೇಜ್ ಹತ್ತಿ ಬಂದು ಅನನ್ಯಳನ್ನು ತಬ್ಬಿಕೊಂಡ್ಳು. ಹೇ ಅನನ್ಯ, ಕಂಗ್ರಾಟ್ಸ್. ಆಮೇಲೆ ವಿರಾಜ್ ಕಡೆ ತಿರುಗಿ, ಸರ್, ನಮ್ಮ ಅನನ್ಯನ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ನನ್ನ ಕ್ಯಾಮ್ರಾ ನಿಮ್ಮ ಮೇಲೂ ತಿರುಗುತ್ತೆ ಅಂತ ನಕ್ಕಳು. ವಿರಾಜ್ ಅವಳ ಹರಟೆ ನೋಡಿ ಸುಮ್ಮನೆ ನಕ್ಕ. ಕೊನೆಯಲ್ಲಿ ಹಾಲ್ನಲ್ಲಿ ಸಾಫ್ಟ್ ಮ್ಯೂಸಿಕ್ ಶುರುವಾಯಿತು. ಮೇಘನ ಮತ್ತು ಧೃತಿ ಇಬ್ಬರು ಸೇರಿ ವಿರಾಜ್ ಮತ್ತು ಅನನ್ಯಳನ್ನು ಡ್ಯಾನ್ಸ್ ಮಾಡೋಕೆ ಪುಷ್ ಮಾಡಿದ್ರು. ವಿರಾಜ್ ನಿಧಾನವಾಗಿ ಅನನ್ಯಳ ಕೈ ಹಿಡಿದು ಇನ್ನೊಂದು ಕೈಯನ್ನು ಅವಳ ಸೊಂಟದ ಮೇಲಿಟ್ಟ. ಅನನ್ಯ ಅವನ ಭುಜದ ಮೇಲೆ ಕೈ ಇಟ್ಟಳು. ಇಬ್ಬರು ಸಂಗೀತಕ್ಕೆ ತಕ್ಕಂತೆ ನಿಧಾನವಾಗಿ ಹೆಜ್ಜೆ ಹಾಕಿದ್ರು. ವಿರಾಜ್ ಅನನ್ಯಳ ಕಣ್ಣನ್ನೇ ನೋಡುತ್ತಾ ಮೆಲ್ಲಗೆ, ಇವತ್ತು ನೀನು ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿದ್ದೀಯಾ ಅನನ್ಯ ಎಂದ. ಅನನ್ಯಗೆ ಅವನ ಮಾತನ್ನು ಕೇಳಿ ನಾಚಿಕೆ ಆಯಿತು. ಅವಳು ಮುಗುಳ್ನಕ್ಕು ಅವನ ಎದೆಗೆ ಮೆಲ್ಲನೆ ಒರಗಿಕೊಂಡಳು. ಹಾಲ್ನಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿದ್ರು. ಪ್ರತಾಪ್ ಸಿಂಹ, ತಾತ, ಅಜ್ಜಿ ಎಲ್ಲರ ಮುಖದಲ್ಲೂ ತೃಪ್ತಿಯ ನಗೆ ಇತ್ತು. ಅಲ್ಲಿಯವರೆಗೂ ಇದ್ದ ಕೋಪ, ಬೇಸರ ಎಲ್ಲವೂ ಕರಗಿ ಆ ಸಂಜೆ ಎಲ್ಲರ ಮನಸ್ಸಿಗೆ ನೆಮ್ಮದಿ ಮತ್ತು ನೈಜ ಸಂತೋಷವನ್ನು ತಂದಿತ್ತು. ರಿಸೆಪ್ಷನ್ ಮುಗಿದು ಮನೆಗೆ ಬರುವಾಗ ಮಧ್ಯರಾತ್ರಿ ಕಳೆದಿತ್ತು. ಬಂಗಲೆಯ ಕಾರಿಡಾರ್ನಲ್ಲಿ ಮಂದ ಬೆಳಕಿತ್ತು. ತಾತ ರಾಜಶೇಖರ್ ಸಿಂಹ ಮತ್ತು ಅಜ್ಜಿ ಕೌಸಲ್ಯಾದೇವಿ ಕೆಳಗಿನ ರೂಮ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಪ್ರತಾಪ್ ಸಿಂಹ ಅವರ ಮುಖದಲ್ಲಂತೂ ಎಷ್ಟೋ ವರ್ಷಗಳ ನಂತರ ಕಂಡ ನಿರಾಳತೆ ಇತ್ತು. ಕೋಣೆಗೆ ಕಾಲಿಟ್ಟ ಅನನ್ಯ ಆಯಾಸದಿಂದ ನಿಟ್ಟುಸಿರಿಟ್ಟಳು. ತಲೆಯಲ್ಲಿದ್ದ ಭಾರವಾದ ಮಲ್ಲಿಗೆ ಹೂವಿನ ದಂಡೆ ಮತ್ತು ಒಡವೆಗಳನ್ನು ಒಂದೊಂದಾಗಿ ತೆಗೆದು ಡ್ರೆಸ್ಸಿಂಗ್ ಟೇಬಲ್ ಮೇಲಿಡುತ್ತಿದ್ಲು. ವಿರಾಜ್ ಕೋಟ್ ಕಳಚಿ ಸೋಫಾದ ಮೇಲೆ ಹಾಕಿ ಟೈ ಸಡಿಲಿಸುತ್ತಾ ಅವಳನ್ನೇ ಕನ್ನಡಿಯ ಮೂಲಕ ನೋಡ್ತಿದ್ದ. ಇವತ್ತು ದೇವಸ್ಥಾನದ ಗೆಳತಿ ಧೃತಿ ಹೆಗ್ಡೆ ಅಲ್ವಾ ಅವಳ ಹೆಸರು? ವಿರಾಜ್ ಸಹಜ ದನಿಯಲ್ಲಿ ಕೇಳಿದ. ಅನನ್ಯ ಕನ್ನಡಿಯಿಂದ ಮುಖ ತಿರುಗಿಸಿ, ಹೌದು ಅವಳೇ. ಏನಾದರೂ ತಪ್ಪಾಯ್ತಾ ಸರ್? ಅವಳು ಸಂಜನಾಗೆ ಹಾಗೆ ಮಾಡಬಾರ್ದಿತ್ತಾ ಎಂದು ಸಂಕೋಚದಿಂದಲೇ ಕೇಳಿದಳು. ವಿರಾಜ್ ತುಟಿಯಂಚಿನಲ್ಲಿ ಸಣ್ಣ ನಗೆ ಮೂಡಿತ್ತು. ಅವನು ತಲೆ ಅಲ್ಲಾಡಿಸಿ, ಇಲ್ಲ, ಆ ಸಂಜನಾಗೆ ಸರಿಯಾದ ಪಾಠವೇ ಆಯಿತು. ಆದರೆ ನಿನ್ನ ಆ ಗೆಳತಿಗೆ ಬಾಯಲ್ಲಿ ನಾಲಿಗೆ ಸ್ವಲ್ಪ ಜಾಸ್ತಿನೇ ಓಡುತ್ತೆ. ಅವಳ ಎದುರು ನಿಂತರೆ ಎಂಥವನಿಗೂ ತಲೆ ತಿರುಗುತ್ತೆ ಎಂದ. ಅನನ್ಯ ಅವನ ಮಾತಿಗೆ ಮೆಲ್ಲನೆ ನಕ್ಕಳು. ಅವಳು ಹಾಗೇನೆ, ಆದರೆ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ. ವಿರಾಜ್ ಅವಳ ಬಳಿ ಬಂದ. ಅವನ ಕಣ್ಣುಗಳಲ್ಲಿ ದಿನವೂ ಇರುತ್ತಿದ್ದ ಆ ಕಟುತನದ ನೆರಳು ಕೊಂಚ ಮರೆಯಾಗಿತ್ತು. ಅನನ್ಯ, ಇವತ್ತು ತಾತ ಅಜ್ಜಿ ಎದುರು ನೀನು ನಡೆದುಕೊಂಡ ರೀತಿ ಪ್ರತಾಪ್ ಸಿಂಹ ಅವರ ಸೊಸೆಯಾಗಿ ನಮ್ಮ ಮನೆತನದ ಗೌರವ ಉಳಿಸಿದೆ. ಥ್ಯಾಂಕ್ಸ್. ಅನನ್ಯ ಆಶ್ಚರ್ಯದಿಂದ ನೋಡಿದಳು. ವಿರಾಜ್ ಬಾಯಿಯಿಂದ ಥ್ಯಾಂಕ್ಸ್ ಎನ್ನುವ ಪದ ಬರುತ್ತದೆ ಎಂದು ಅವಳು ಊಹಿಸಿರಲಿಲ್ಲ. ಇದು ನನ್ನ ಕರ್ತವ್ಯ ಸರ್. ಅಪ್ಪ ಅವರ ನೆಮ್ಮದಿಗಿಂತ ದೊಡ್ಡದು ನನಗೇನೂ ಇಲ್ಲ ಎಂದಳು ಸೌಮ್ಯವಾಗಿ. ವಿರಾಜ್ ಮೌನವಾಗಿ ಅವಳನ್ನೇ ಕ್ಷಣಕಾಲ ದಿಟ್ಟಿಸಿ ಮಂಚದ ಇನ್ನೊಂದು ತುದಿಗೆ ಹೋಗಿ ಮಲಗಿಕೊಂಡ. ಆದರೆ ಈ ಬಾರಿ ಅವನು ಸೋಫಾದ ಮೇಲೆಯೇ ಮಲಗು ಎಂದು ಆಜ್ಞಾಪಿಸಲಿಲ್ಲ. ಅನನ್ಯ ತಾನಾಗಿಯೇ ಸೋಫಾದ ಕಡೆಗೆ ನಡೆದು ನೆಮ್ಮದಿಯ ನಿಟ್ಟುಸಿರಿನೊಂದಿಗೆ ಕಣ್ಣು ಮುಚ್ಚಿದಳು. ಮರುದಿನ ಬೆಳಿಗ್ಗೆ ಬಂಗಲೆಯ ಅಂಗಳದಲ್ಲಿ ಹೊಸದೊಂದು ಸಂಚಲನವಿತ್ತು. ಅಜ್ಜಿ ಕೌಸಲ್ಯಾದೇವಿ ಬೆಳಗಿನ ಜಾವವೇ ಎದ್ದು ತುಳಸಿ ಪೂಜೆ ಮುಗಿಸಿದ್ರು. ಅನನ್ಯ ಅಡುಗೆ ಮನೆಯಲ್ಲಿ ರಾಗಿ ರೊಟ್ಟಿ ಮತ್ತು ಬಿಸಿ ಬಿಸಿ ಕಾಯಿ ಚಟ್ನಿ ಮಾಡ್ತಿದ್ಲು. ರೊಟ್ಟಿಯ ಘಮ ಇಡೀ ಮನೆಗೆ ಹರಡಿತ್ತು. ಡೈನಿಂಗ್ ಟೇಬಲ್ ಬಳಿ ತಾತ ರಾಜಶೇಖರ್ ಸಿಂಹ, ಪ್ರತಾಪ್ ಸಿಂಹ ಮತ್ತು ವಿರಾಜ್ ಕುಳಿತಿದ್ರು. ಅನನ್ಯ ಬಿಸಿ ಬಿಸಿ ರೊಟ್ಟಿಗಳನ್ನು ತಟ್ಟೆಗೆ ಬಡಿಸಿದಳು. ತಾತ ಒಂದು ತುತ್ತು ಬಾಯಿಗಿಟ್ಟು ತಲೆದೂಗಿದರು. ಪ್ರತಾಪ್, ನಮ್ಮ ಹಳ್ಳಿ ಮನೆಯ ರುಚಿ ಈ ಬೆಂಗಳೂರಿನ ಬಂಗಲೆಯಲ್ಲೂ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊಸೆಯ ಕೈಗುಣ ಅದ್ಭುತವಾಗಿದೆ. ಅಜ್ಜಿ
ಪಕ್ಕದಲ್ಲೇ ಬಂದು ಕುಳಿತು, ಹೌದು ವಿರಾಜ್, ನಿನ್ನ ಆಫೀಸ್ ಹೋಟೆಲ್ ಊಟ ಬಿಟ್ಟು ಇನ್ಮೇಲೆ ಮನೆಯಲ್ಲೇ ಈ ಹುಡುಗಿಯ ಕೈ ಅಡುಗೆ ತಿನ್ನು, ನಿನ್ನ ಕೋಪ ತಾನಾಗಿಯೇ ಕಮ್ಮಿ ಆಗುತ್ತೆ ಎಂದು ನಕ್ಕರು. ವಿರಾಜ್ ಏನು ಮಾತನಾಡದೆ ಸುಮ್ಮನೆ ರೊಟ್ಟಿ ತಿಂತಿದ್ರು. ಅವನ ತಟ್ಟೆ ಎಂದಿಗಿಂತ ಬೇಗನೆ ಖಾಲಿಯಾಗಿತ್ತು. ಮುದ್ದಣ್ಣ ಅಡುಗೆ ಮನೆಯ ಬಾಗಿಲ ಬಳಿ ನಿಂತು ಮೀಸೆ ತಿದ್ದಿಕೊಳ್ಳುತ್ತಾ ನಗುತ್ತಿದ್ದ. ಊಟ ಮುಗಿದ ನಂತರ ತಾತ ವಿರಾಜ್ನನ್ನು ಕರೆದರು. ವಿರಾಜ್, ನಾವು ಇವತ್ತು ಸಂಜೆ ಹಳ್ಳಿಗೆ ವಾಪಸ್ ಹೋಗ್ತೀವಿ. ಆದರೆ ಹೋಗೋ ಮುನ್ನ ನಿನಗೊಂದು ಮಾತು. ಕಂಪನಿ ಬಿಸ್ನೆಸ್ ಅನ್ನೋದು ಬದುಕಿನ ಒಂದು ಭಾಗ ಅಷ್ಟೇ. ಆದರೆ ಮನೆ ಬೆಳಗೋ ಈ ಮಹಾಲಕ್ಷ್ಮಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಬೇಕು. ಅವಳ ಕಣ್ಣಲ್ಲಿ ಕಣ್ಣೀರು ಬಂದರೆ ಈ ಮನೆಯ ಶ್ರೇಯಸ್ಸು ಉಳಿಯಲ್ಲ ಎಂದು ಗಂಭೀರವಾಗಿ ಎಚ್ಚರಿಸಿದ್ರು. ವಿರಾಜ್ ತಲೆ ತಗ್ಗಿಸಿ, ಖಂಡಿತ ತಾತಯ್ಯ, ನಿಮ್ಮ ಮಾತು ನೆನಪಿರುತ್ತೆ ಎಂದ. ಮಧ್ಯಾಹ್ನ ಆಫೀಸ್ನಲ್ಲಿ ಎಂದಿನಂತೆ ಕೆಲಸದ ಓಟ ಶುರುವಾಗಿತ್ತು. ಆದರೆ ಸಂಜನಾ ಮಾಡಿದ ರಾದಂತದ ನಂತರ ಆಫೀಸ್ನಲ್ಲಿ ಅನನ್ಯಳ ಬಗೆಗಿನ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಿತ್ತು. ಯಾರೂ ಅವಳನ್ನು ಹಗುರವಾಗಿ ಕಾಣುವ ಧೈರ್ಯ ಮಾಡ್ತಿರ್ಲಿಲ್ಲ. ಅನನ್ಯ ತನ್ನ ಕ್ಯಾಬಿನ್ನಲ್ಲಿ ಹೊಸ ಎಥ್ನಿಕ್ ಕಲೆಕ್ಷನ್ಸ್ ಅಂತಿಮ ಪ್ರಿಂಟ್ಗಳನ್ನು ಚೆಕ್ ಮಾಡ್ತಿದ್ಲು. ಮೇಘನ ಕೈಯಲ್ಲಿ ಟ್ಯಾಬ್ಲೆಟ್ ಹಿಡಿದು ಒಳಗೆ ಬಂದಳು. ಅವಳ ಮುಖದಲ್ಲಿ ಹೊಸ ಉತ್ಸಾಹವಿತ್ತು. ಅನನ್ಯ, ನಮ್ಮ ರಿಸೆಪ್ಷನ್ ಫೋಟೋಗಳು ಮತ್ತು ನಿನ್ನ ಎಥ್ನಿಕ್ ಸೀರೆಯ ಡಿಸೈನ್ ಇಂಟರ್ನೆಟ್ನಲ್ಲಿ ಸಖತ್ ವೈರಲ್ ಆಗಿದೆ. ಎಲ್ಲರೂ ನಮ್ಮ ಬ್ರ್ಯಾಂಡ್ ಲಾಂಚ್ಗಾಗಿ ಕಾಯ್ತಿದ್ರೆ. ವಿದೇಶಿ ಕ್ಲೈಂಟ್ಗಳು ಇನ್ನೆರಡು ದಿನದಲ್ಲಿ ಅಗ್ರಿಮೆಂಟ್ ಸೈನ್ ಮಾಡೋಕೆ ಬರ್ತಿದ್ದಾರೆ ಎಂದಳು. ಅಷ್ಟರಲ್ಲೇ ಇಂಟರ್ಕಾಮ್ ರಿಂಗ್ ಆಯಿತು. ಅನನ್ಯ, ಒಮ್ಮೆ ನನ್ನ ಕ್ಯಾಬಿನ್ಗೆ ಬಾ ಎಂದ ವಿರಾಜ್ನ ಧ್ವನಿ ಕೇಳಿಸಿತ್ತು. ಅನನ್ಯ ಫೈಲ್ ಹಿಡಿದು ವಿರಾಜ್ನ ಕ್ಯಾಬಿನ್ ಒಳಗೆ ಹೋದಳು. ವಿರಾಜ್ ಮೇಜಿನ ಮೇಲೆ ಒಂದು ಅಧಿಕೃತ ಕಾಗದವನ್ನು ಇಟ್ಟಿದ್ದ. ಅದು ಬೇರೇನೂ ಅಲ್ಲ, ಕಂಪನಿಯ ಲೀಗಲ್ ಡಿಸೈನಿಂಗ್ ಹೆಡ್ ಹುದ್ದೆಯ ನೇಮಕಾತಿ ಪತ್ರ. ಇದಕ್ಕೆ ಸೈನ್ ಮಾಡು, ವಿರಾಜ್ ಹೇಳಿದ. ಅನನ್ಯ ಆ ಪತ್ರವನ್ನು ನೋಡಿ ಅಚ್ಚರಿಪಟ್ಟಳು. ಸರ್, ಇದು ನಾನಾಗಿಯೇ ಕೊಡ್ತಿರೋ ಭಿಕ್ಷೆ ಅಲ್ಲ. ವಿರಾಜ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದ. ನಿನ್ನ ಪ್ರತಿಭೆ ಮತ್ತು ನಿನ್ನ ಶ್ರಮಕ್ಕೆ ಸಿಕ್ಕಿರೋ ಸ್ಥಾನ. ಇನ್ಮೇಲೆ ಗಾರ್ಮೆಂಟ್ಸ್ ವಿಭಾಗದ ಪ್ರತಿಯೊಂದು ನಿರ್ಧಾರದಲ್ಲೂ ನಿನ್ನದೇ ಅಂತಿಮ ಸಹಿ ಇರುತ್ತೆ. ಅನನ್ಯ ಆ ಪತ್ರವನ್ನು ಕೈಯಲ್ಲಿ ಹಿಡಿದಾಗ ಅವಳ ಕಣ್ಣಾಲಿಗಳು ತೇವವಾದವು. ಅವಳ ಬದುಕಿನಲ್ಲಿ ಸ್ವಂತ ಪರಿಶ್ರಮಕ್ಕೆ ಸಿಕ್ಕ ಮೊದಲ ದೊಡ್ಡ ಗೆಲುವಿದು. ಥ್ಯಾಂಕ್ ಯು ಸರ್ ಎಂದಳು ನಡುಗುವ ಧ್ವನಿಯಲ್ಲಿ. ಸರ್ ಅನ್ನೋದು ಆಫೀಸ್ನಲ್ಲಿ ಮಾತ್ರ ಇರಲಿ ಎಂದು ವಿರಾಜ್ ಮೆಲ್ಲನೆ ಹೇಳಿ ಫೈಲ್ ನೋಡಲು ಶುರು ಮಾಡಿದ. ಅವನ ಸಣ್ಣ ಬದಲಾವಣೆ ಅನನ್ಯಾಳ ಎದೆಯಲ್ಲಿ ಹೊಸ ಭರವಸೆಯ ಗಿಡವನ್ನು ನೆಟ್ಟಿತ್ತು. ಸಂಜೆ ಮನೆಗೆ ಮರಳಿದಾಗ ತಾತ ಮತ್ತು ಅಜ್ಜಿ ಹಳ್ಳಿಗೆ ಹೊರಡಲು ಸಿದ್ಧವಾಗಿದ್ದರು. ಅನನ್ಯ ಅಜ್ಜಿಯ ಕಾಲಿಗೆ ನಮಸ್ಕರಿಸಿದಾಗ ಅಜ್ಜಿ ತನ್ನ ಕೈಯಲ್ಲಿದ್ದ ಹಳೆಯ ಕೌಟುಂಬಿಕ ಚಿನ್ನದ ಬಳೆಗಳನ್ನು ಅನನ್ಯಾಳ ಕೈಗೆ ತೊಡಿಸಿದರು. ಇದು ನಮ್ಮ ಮನೆತನದ ಆಶೀರ್ವಾದ ಕಣಮ್ಮ, ನೀನು 100 ಕಾಲ ಸುಖವಾಗಿ ಬಾಳು ಎಂದು ಹರಸಿದರು. ಕಾರು ಗೇಟ್ ದಾಟಿ ಹೋದ ನಂತರ ಪ್ರತಾಪ್ ಸಿಂಹ ಅವರು ವಿಶ್ರಾಂತಿಗೆ ತೆರಳಿದರು. ರಾತ್ರಿ ಟೆರೆಸ್ ಮೇಲೆ ತಂಗಾಳಿ ತಂಪಾಗಿ ಬೀಸ್ತಿತ್ತು. ಅನನ್ಯ ರೇಲಿಂಗ್ ಹಿಡಿದು ಆಕಾಶದ ನಕ್ಷತ್ರಗಳನ್ನು ನೋಡ್ತಿದ್ದ. ಕಷ್ಟಗಳ ಕಗ್ಗತ್ತಲಿನ ನಡುವೆ ಬದುಕು ನಿಧಾನವಾಗಿ ಶಾಂತಿಯ ತೀರಕ್ಕೆ ಬರುತ್ತಿರುವಂತೆ ಅವಳಿಗೆ ಭಾಸವಾಗ್ತಿತ್ತು. ಹಿಂಬದಿಯಿಂದ ಹೆಜ್ಜೆಯ ಸದ್ದು ಕೇಳಿಸಿತ್ತು. ತಿರುಗಿ ನೋಡಿದರೆ ವಿರಾಜ್ ಕೈಯಲ್ಲಿ 2 ಕಪ್ ಬಿಸಿ ಕಾಫಿ ಹಿಡಿದು ನಿಂತಿದ್ದ. ಅವನು ಒಂದು ಕಪ್ ಅನ್ನು ಅನನ್ಯಳ ಕಡೆಗೆ ಚಾಚಿದ. ಅನನ್ಯ ನಂಬಲಾಗದೆ ಕಪ್ ತೆಗೆದುಕೊಂಡಳು. ನೀವು ಕಾಫಿ ತಂದ್ರಾ? ವಿರಾಜ್ ಪಕ್ಕದಲ್ಲೇ ರೇಲಿಂಗ್ಗೆ ಹೊರಗಿಕೊಂಡು ಆಕಾಶ ನೋಡಿದ. ಮುದ್ದಣ್ಣ ಮಲಗಿದ್ದ. ನನಗೂ ಕಾಫಿ ಬೇಕಿತ್ತು, ನಿನಗೂ 1 ಕಪ್ ಮಾಡಿದೆ ಅಷ್ಟೇ. ಇಬ್ಬರು ಮೌನವಾಗಿ ಕಾಫಿ ಹೀರುತ್ತಾ ನಿಂತಿದ್ರು. ಆ ಮೌನದಲ್ಲಿ ಮೊದಲಿನ ಕಹಿ ಇರಲಿಲ್ಲ, ಬದಲಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಒಂದು ಸಣ್ಣ ಎಳೆ ಇತ್ತು. ಅನನ್ಯ ವಿರಾಜ್ ನಿಧಾನವಾಗಿ ಕರೆದ. ಹೇಳಿ ಸರ್. ವಿರಾಜ್ ಅವಳ ಹತ್ತಿರಕ್ಕೆ ಇನ್ನೊಂದು ಹೆಜ್ಜೆ ಬಂದ. ತಂಗಾಳಿಗೆ ಅವಳ ಹಣೆಯ ಮೇಲೆ ಹಾರಾಡುತ್ತಿದ್ದ ಮುಂಗರಳುಗಳನ್ನು ನೋಡಿದ. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಅಪರಿಚಿತ ತಲ್ಲಣವೊಂದು ಸುಳಿದು ಹೋಯಿತು. ಅವನು ಕೈಯಲ್ಲಿದ್ದ ಖಾಲಿ ಕಪ್ಪನ್ನು ಪಕ್ಕದ ಸಣ್ಣ ಟೇಬಲ್ ಮೇಲಿಟ್ಟು ತನ್ನ ಕೈಯನ್ನು ನಿಧಾನವಾಗಿ ಮುಂದಕ್ಕೆ ಚಾಚಿದ್ದ. ಅನನ್ಯ ಬಿಸಿ ಉಸಿರನ್ನು ಬಿಗಿದಿಡಿದು ನಿಂತಳು. ವಿರಾಜ್ನ ಬೆರಳುಗಳು ಅತ್ಯಂತ ಮೃದುವಾಗಿ ಅವಳ ಕೈಯನ್ನ ಸ್ಪರ್ಶಿಸುತ್ತಾ ಆ ಮುಂಗುರುಳನ್ನು ಅವಳ ಕಿವಿಯ ಹಿಂದಕ್ಕೆ ಸರಿಸಿದವು. ಅವನ ಬೆರಳುಗಳ ಬಿಸಿ ತಾಗುತ್ತಿದ್ದಂತೆ ಅನನ್ಯಳ ಮೈಯಲ್ಲಿ ಸಣ್ಣ ಮಿಂಚು ಹರಿದಂತಾಗಿತ್ತು. ಅವಳ ಕಣ್ಣು ರೆಪ್ಪೆಗಳು ಸಂಕೋಚದಿಂದ ತಾವಾಗಿಯೇ ಕೆಳಗೆ ಬಾಗಿದವು. ಸರ್ ಅನ್ನೋದು ಆಫೀಸ್ಗೆ ಮಾತ್ರ ಸೀಮಿತವಾಗಿರಲಿ ಅಂತ ಹೇಳಿದ್ದೆ ಅಲ್ವಾ? ವಿರಾಜ್ನ ಧ್ವನಿ ಎಂದಿಗಿಂತ ಆಳವಾಗಿ ಗಂಭೀರವಾದ ಮಾಧುರ್ಯದಿಂದ ಕೂಡಿತ್ತು. ಅನನ್ಯ ನಡುಗುವ ದನಿಯಲ್ಲಿ, ಆದರೆ ಅಭ್ಯಾಸ ಆಗ್ಬಿಟ್ಟಿದೆ ಎಂದು ಮೆಲ್ಲನೆ ಪಿಸುಗುಟ್ಟಿದ್ದಳು. ವಿರಾಜ್ ಅವಳ ಗಲ್ಲವನ್ನು ತನ್ನ ಹೆಬ್ಬೆರಳಿನಿಂದ ನಿಧಾನವಾಗಿ ಮೇಲಕ್ಕೆತ್ತಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿದ್ದ. ಆ ಕಣ್ಣುಗಳಲ್ಲಿ ಎಂದಿನ ಆತಂಕದ ಬದಲು ಒಂದು ಮುಗ್ಧವಾದ ನಾಚಿಕೆ ಅರಳಿತ್ತು. ಹಾಗಾದರೆ ಇನ್ಮೇಲೆ ಅಭ್ಯಾಸ ಬದಲಾಯಿಸಿಕೊಳ್ಳೋಕೆ ಕಲಿ ಎಂದ ವಿರಾಜ್.
ಅವನ ಮುಖ ಅವಳ ಮುಖಕ್ಕೆ ಇನ್ನಷ್ಟು ಹತ್ತಿರವಾಯಿತು. ಅವನ ಬಿಸಿ ಉಸಿರು ಅವಳ ತುಟಿಗಳಿಗೆ ತಾಕ್ತಿತ್ತು. ಅನನ್ಯ ನಾಚಿಕೆಯಿಂದ ಅವನ ಕಣ್ಣುಗಳನ್ನು ನೋಡಲಾಗದೆ ಕಣ್ಣು ಮುಚ್ಚಿದಳು. ವಿರಾಜ್ ತನ್ನ ತುಟಿಗಳನ್ನು ಮೆಲ್ಲನೆ ಅವಳ ಹಣೆಯ ಮೇಲೆ ಇರಿಸಿ ಆ ರಾತ್ರಿಯ ತಣ್ಣನೆಯ ಗಾಳಿಯಲ್ಲಿ ಒಂದು ಬೆಚ್ಚನೆಯ ಮುತ್ತನ್ನು ಒತ್ತಿದ್ದ. ಆ ಒಂದೇ ಒಂದು ಕ್ಷಣದಲ್ಲಿ ಇಬ್ಬರ ನಡುವಿನ ಕಲ್ಲೆದೆಯ ಗೋಡೆಗಳು ಕರಗಿ ನೀರಾಗುವಂತೆ ಭಾಸವಾಯಿತು. ವಿರಾಜ್ ನಿಧಾನವಾಗಿ ಹಿಂದೆ ಸರಿದು ಅವಳ ಮುಖದಲ್ಲಿದ್ದ ನಸುಗೆಂಪನ್ನು ನೋಡಿ ಮುಗುಳ್ನಕ್ಕ. ತಣ್ಣಗಿದೆ ಗಾಳಿ, ಕೆಳಗೆ ಹೋಗಿ ಮಲಗು ಎಂದು ಹೇಳಿ ಅವಳ ಕೈಯನ್ನು ಮೆಲ್ಲನೆ ಹಿಂಡಿ ಕೋಣೆಯತ್ತ ಹೆಜ್ಜೆ ಹಾಕಿದ್ದ. ಅನನ್ಯ ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡು ಬಡಿತ ಹೆಚ್ಚಾಗಿದೆ ಎದೆಯನ್ನು ಸವರಿಕೊಳ್ಳುತ್ತಾ ಆ ನಕ್ಷತ್ರಗಳನ್ನೇ ನೋಡಿದಳು. ಕಾಂಟ್ರಾಕ್ಟ್ನ ಮುಳ್ಳಿನ ಬೇಲಿಯಿಂದ ಆರಂಭವಾದ ಅವರ ಈ ಸಂಬಂಧದಲ್ಲಿ ಈಗ ಪ್ರೀತಿಯ ಪರಿಮಳದ ಸಣ್ಣ ಮೊಗ್ಗೊಂದು ಮೆಲ್ಲನೆ ಅರಳಲು ಶುರುವಾಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.